ಸುಭಾಷ್ ಅವರೇ, ಇದರ ಭವಿಷ್ಯ ಏನು ಅನ್ಸುತ್ತೆ? ಒನ್ ಟೈಮ್ ವಂಡರ್, ಇದು ಸ್ಫೋಟಗೊಂಡು ತಣ್ಣಗಾಯ್ತು ಇಷ್ಟಕ್ಕಾಗತ್ತಾ, ಅಥವಾ ಇದು ಮೂಮೆಂಟಮ್ ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತೆ? ನನಗೆ ಇದ್ರದ್ದು ಭವಿಷ್ಯಕ್ಕಿಂತ ಹೆಚ್ಚಾಗಿ ಇಮಿಡಿಯೇಟ್ ಇದ್ರದ್ದು ಏನು ಅದನ್ನು ನಾವು ಯಾವ ರೀತಿ ಅದನ್ನು ಕನ್ಕ್ಲೂಡ್ ಮಾಡ್ಬೋದು ಅಂತಂದರೆ, 12 ವರ್ಷಗಳಿಂದ ಒಂದು ಸರ್ಕಾರ ಯಾವ ಪ್ರತಿಭಟನೆಗೂ ಕೂಡ ಬೆಲೆ ಕೊಡ್ತಿರಲಿಲ್ಲ, ಯಾವ ವಿಚಾರಕ್ಕೂ ಕೂಡ ಮಾತಾಡ್ತಿರಲಿಲ್ಲ. ಓಕೆ, ನನಗೆ ಮಾತಾಡೋದೇ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದಂಥ ಒಂದು ಸರ್ಕಾರ. ನಾವು ಅವಾಗ ಮಾತಾಡಬೇಕಾದ್ರೆ ಮಣಿಪುರ ಕುಸ್ತಿಪಟುಗಳದು ಮತ್ತು ಈ ನೀಟ್ ಬಗ್ಗೆ ಮಾತಾಡಿದ್ವಿ. ಅವಷ್ಟೇ ಮೂರೇ ಅಲ್ಲ, ಯಾವುದೇ ವಿಚಾರ ತಗೊಳ್ಳಿ, ಯಾವುದೇ ವಿಚಾರಗಳನ್ನು ತಗೊಳ್ಳಿ. ಈಗ ಟ್ರೇಡ್ ಅಗ್ರಿಮೆಂಟು, US ಜೊತೆ ಟ್ರೇಡ್ ಅಗ್ರಿಮೆಂಟು, ಅದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ವಿಷಯಗಳು ಹೊರಗಡೆ ಬಂದವು. ಪೆಟ್ರೋಲ್ ಇದ್ರ ಬಗ್ಗೆನೂ ಬಂತು. ಆಮೇಲೆ ಆಪ್ರೇಷನ್ ಸಿಂಧೂರ್ ಒಳಗಡೆ ನಮ್ಮ ಸೈನಿಕರು ಎಷ್ಟು ಜನ, ಅಲ್ಲಿ ಏನಾಯಿತು, ಯಾರಾದರೂ ಹುತಾತ್ಮರಾದ್ರ ಅಂತ ವಿಚಾರ ಬಂತು. ಅದ್ರ ಬಗ್ಗೆನೂ ಕೂಡ ಸರ್ಕಾರ 2 ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತು. ಈ ಥರದ ಬಹಳಷ್ಟು ವಿಷಯಗಳಲ್ಲೂ ಕೂಡ ಎಲ್ಲೂ ಕೂಡ ಸರ್ಕಾರ ಬಂದು ಜನರ ಜೊತೆಗೆ ಸಂವಾದ ಮಾಡಬೇಕು ಅಂತ ಅವ್ರಿಗೆ ಅನಿಸ್ತಾ ಇರಲಿಲ್ಲ. ಆ್ಯಕ್ಚುಲಿ ಒಂದು ನನ್ನ ಪ್ರಕಾರ ಈಗ ಒಂದು 10-12 ವರ್ಷ ಹಿಂದಿನ ಸರ್ಕಾರಗಳನ್ನು ಎಫೆಕ್ಟಿವ್ ಆಗಿ ಮಾಡ್ತಿದ್ವಾ? ಸರ್ಕಾರಗಳು ಪ್ರತಿಭಟನೆ ಮಾಡೋರ ಜೊತೆಗೆ ಸಂವಾದ ಮಾಡ್ತಾ ಇದ್ವು, ಕೇಳ್ತಾ ಇದ್ವು. ಈಗ ಅಣ್ಣಾ ಹಜಾರೆ ಹೋರಾಟ ಆಯಿತು, 5 ಜನ ಮಿನಿಸ್ಟರ್ದೊಂದು ಕಮಿಟಿನೇ ಅಪಾಯಿಂಟ್ ಮಾಡಿ ರೈತ ಹೋರಾಟದ ಸಂದರ್ಭದಲ್ಲೂ ಮಾಡಿದ್ರು. ಯಾವಾಗ ರೈತ ಹೋರಾಟದ ಸಂದರ್ಭದಲ್ಲಿ ರೈತ ಯಾವಾಗ ಮಾಡಿದ್ರು? 8 ವರ್ಷದ ನಂತರ ಮಾಡಿದ್ರು. ಒಂದು ನಿಮಿಷ ಒಂದು ಸೆಕೆಂಡ್ ಇಲ್ಲ, ನಿರಂತರ ರೈತ ಹೋರಾಟದ ಸಂದರ್ಭದಲ್ಲಿ ಮಾತುಕತೆಗಳನ್ನ ಗೆಹ್ಲೋಟ್ ಅವರೇ ಕೃಷಿ ಸಚಿವರಾಗಿದ್ರು, 23 ಮೀಟಿಂಗ್ಸ್ ಮಾಡಿದ್ರು. ಪ್ರತಿ ಸಾರಿ ಮೀಟಿಂಗ್ ಬಂದ್ರೆ ವಿತಂಡವಾದ ಮಾಡ್ಬಿಟ್ಟು ಎದ್ದು ಹೋಗ್ತಿದ್ರು. ಅವ್ರಿಗೆ ಸಂಧಾನನೇ ಬೇಕಾಗಿರಲಿಲ್ಲ. ರೈತ ಹೋರಾಟಗಾರರ ಜೊತೆ ಮಾತಾಡಿದ್ರು. ಸುಪ್ರೀಂ ಕೋರ್ಟ್ ನೇಮ್ಸ್ CA-NRC ಹೋರಾಟಗಾರರನ್ನ ಕರೆಸಲಿಲ್ಲ. ಸರ್ವೋಚ್ಚ ನ್ಯಾಯಾಲಯದ ತಜ್ಞರ ಸಮಿತಿ ಇತ್ತು, ಅವ್ರ ಜೊತೆಗೆ ಬರೋದು, ಮಾತಾಡೋದು, ಎದ್ದು ಹೋಗೋದು, ಮಾತಾಡೋದು. ಅವ್ರಿಗೆ ಸಂಧಾನವೇ ಬೇಕಾಗಿರಲಿಲ್ಲ. ಈಗ ನೋಡಿ, ಒಂದು ಸಮಾನ ಕಾಳಜಿ ಏನು ವ್ಯಕ್ತವಾಯ್ತು ಅಂತಂದ್ರೆ, ಹೌದು, ಸಾಮೂಹಿಕ ಆಕ್ರೋಶ. ಕಳೆದ 12 ವರ್ಷದಿಂದ ಬೇರೆ ಬೇರೆ ಕಾರಣದಿಂದ ಮೋದಿಯ ಬಗ್ಗೆ ಯಾರಿಗೆ ಅಸಮಾಧಾನ ಇತ್ತು ಅವರೆಲ್ಲರೂ ಒಟ್ಟಾಗ್ಬಿಟ್ಟು, ಯಾವ ಕಾರಣಕ್ಕೆ ಮೋದಿನ ದ್ವೇಷಿಸ್ತಾ ಇದ್ರು ಅವ್ರು ಒಟ್ಟಾಗ್ಬಿಟ್ಟು, ಕೊನೆಗೆ ಏನಾಗ್ಬಿಡ್ತು, ಪ್ರಧಾನ ಅನ್ನೋದು ಮುಸುಕು. ಅವ್ರಿಗೆ ಬೇಕಾಗಿದ್ದು ಪ್ರಧಾನಮಂತ್ರಿ ರಾಜೀನಾಮೆ, ಪ್ರಧಾನ ರಾಜೀನಾಮೆ ಅಲ್ಲ. ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಯಾವ ಸ್ವರೂಪ ತಗೊಳ್ತೀವಿ? ನನಗಲ್ಲ ಸರ್, ನಾವು ಜೆನ್ಜಿ ಅಂತಕ್ಕಂಥದ್ದನ್ನು ಭಾಳ ವೈಭವೀಕರಿಸಿ ಹೇಳ್ತೀವಿ. ಬಟ್ ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹೋರಾಟಗಳು ಇದೇ ವಯಸ್ಸಿನ ಹುಡುಗರು ನಡೆಸಿ ಹೋರಾಟಗಳನ್ನು, ವ್ಯವಸ್ಥಾ ಪರಿವರ್ತನೋ ಸತ್ತಾ ಪರಿವರ್ತನೋ ನಡೆದಿರೋದು ಯುವಕರು ಬೀದಿಗಿಳಿದಾಗ. ಅವಾಗ ಅದರ ನೇತೃತ್ವ ಹಿರಿಯರು. ಬಟ್ ಏನಾಗ್ತಿತ್ತು ಅಂದರೆ, ಹಿಂದೆ ಯಾವುದೋ ಒಂದು, ಈಗ ಸ್ವತಂತ್ರ ಹೋರಾಟದಲ್ಲಿ ಕಾಂಗ್ರೆಸ್ ಪಾರ್ಟಿ ಇತ್ತು, ಮಹಾತ್ಮ ಗಾಂಧಿ ಇದ್ದರು. ತುರ್ತು ಪರಿಸ್ಥಿತಿಯ ಹೋರಾಟದಲ್ಲಿ ಲೆಫ್ಟಿಂದ ಹಿಡಿದು ರೈಟ್ನವರೆಗೆ ಎಲ್ಲ ಸಂಘಟನೆಗಳಿದ್ದು, ಅದರ ಮೂಲಕ ಜನ ಬೀದಿಗಿಳಿತಾ ಇದ್ರು. ರಾಮ ಮಂದಿರ ಹೋರಾಟ ತಗೊಳ್ಳಿ, ಆ್ಯಂಟಿ ಮಂಡಲ್ ತಗೋರಿ, ಮಂಡಲ್ ಕಮಿಷನ್ ಹೋರಾಟ ತೆಗೆದುಕೊಳ್ಳಿ. ಬಟ್ 2011 ವಾಸ್ ಅಬರೇಷನ್. ನಾನು ಕೊಂಡಿದ್ದೆ 2011 ಅದು 24x7 ನ್ಯೂಸ್ ಚಾನಲ್ಗಳ ಕಾರಣದಿಂದ ಮತ್ತು ಪದೇ ಪದೇ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಪ್ರಕರಣಗಳ ಕಾರಣದಿಂದ ಒಂದು ಆಂದೋಲನ ಇತ್ತು. ಅದೊಂದು ರಾಜಕೀಯ ಪಾರ್ಟಿಯಾಗಿ ರೂಪಾಂತರ ಆಯಿತು. ಈಗ 24x7 ಸೋಷಿಯಲ್ ಮೀಡಿಯಾಗಳ ಕಾರಣದಿಂದ ಒಂದು ಆಂದೋಲನ ನಡೀತಾ ಇದೆ. ನನಗನ್ಸುತ್ತೆ ಈ 2ನೇ ಆಂದೋಲನವನ್ನು ಗಮನಿಸಿದಾಗ ಇನ್ನು ಮುಂದಿನ ಆಂದೋಲನಗಳು, ಚಳುವಳಿಗಳು ಇದೇ ರೀತಿ ಇರ್ತವೆ. ಬಟ್ ಇವು ಎಕ್ದಮ್ ಆಗಿ, ಈಗ ನನಗನ್ಸುತ್ತೆ ಅನೇಕ ಬಾರಿ ಎಲ್ಲಿ ತಪ್ಪಾಗುತ್ತೆ ಅಂದರೆ, ಪ್ರತಿಭಟನಾಕಾರರಿಂದಲೇ ನಾವು ಸೊಲ್ಯೂಷನನ್ನು ಬಯಸ್ತೀವಿ. ಹಾಗಿಲ್ಲ. ಒಂದು. ಎರಡನೇದು, ಸರ್ಕಾರಗಳು, ಈಗ ನರೇಂದ್ರ ಮೋದಿ ಸರ್ಕಾರ, ನೀವಂತಿದ್ರಿ CAA, ಅವ್ರಿಗೇನು ಮಾತಾಡೋ ಅವಶ್ಯಕತೆ ಅಲ್ಲ, ಅವ್ರು ಪಿಚ್ಚದು. ಹೌದು. ಇಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂತು ಇವ್ರಿಗೆ. ಯಾಕಂದರೆ ಇದು ನೀಟ್ ಪೇಪರ್ ಲೀಕ್ನ ಪ್ರಕರಣ ಏನಿತ್ತು, ಇದು ಮಧ್ಯಮ ವರ್ಗವನ್ನು ಜಾಸ್ತಿ, ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗ, ಹೂ ಆರ್ ವೋಟರ್ಸ್ ಆಫ್ ಮೋದಿ. ಈಗ ಯಾರ್ಯಾರು ಪ್ರತಿಭಟನೆ ನಡೆಸ್ತಿದಾರೋ, ಅನುಕಂಪ, ನನಗೊಬ್ಬ ಹಿರಿಯ BJP ನಾಯಕರು ಹೇಳಿದರು, ಅವ್ರ ಮಗಳು ಬಂದು ಕೇಳಿದ್ರಂತೆ, ಪಾಪ ವೈ ಧರ್ಮೇಂದ್ರ ಪ್ರಧಾನ್ ಇಸ್ ನಾಟ್ ರಿಸೈನಿಂಗ್, ವೈ ಇಸ್ ಬೆಂಟ್. ಅಸ್ಸಾಮಿನ ಮಂತ್ರಿಯೊಬ್ಬರ ಮಗಳು ಪ್ರತಿಭಟನೆಯಲ್ಲಿ, ಅದು ಅಸ್ಸಾಂ ಗಣ ಪರಿಷತ್ನವರ ಮಗಳು. ಅಂದರೆ ಆ ಕಾಸಿಗೆ, ಈಗ ಹೋರಾಟದ ಸ್ವರೂಪವನ್ನು ಎಲ್ಲರೂ ಒಪ್ಪೋದಾ? ಎಲ್ಲರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಆಮ್ ಆದ್ಮಿ ಪಾರ್ಟಿಯ ಹೋರಾಟದ ಬಗ್ಗೆ ಅನೇಕ ಆಕ್ಷೇಪಣೆಗಳಿದ್ವು. ಈಗ ಈ ರೀತಿಯ ಪ್ರತಿಭಟನೆಗಳು ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲ ಕಡೆ ನೋಡ್ಲಿಕ್ಕೆ ಸಿಗ್ತವೆ. ಅದರ ಅರ್ಥ ಇಷ್ಟೇ, ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು ಇನ್ನೂ ಸ್ವಲ್ಪ ಹ್ಯುಮೇನ್ ಆಗಬೇಕು, ಇನ್ನೂ ಸ್ವಲ್ಪ ಕೆಳಗಿಳಿದು ಬಂದು ಜನರ ಜೊತೆ ಮಾತನಾಡಬೇಕು, ಸಂವಾದವನ್ನು ನಡೆಸಬೇಕು. ಸರಿಯಪ್ಪ, ನಮ್ಮ ವಿರುದ್ಧದ ಒಂದು ಕಮ್ಯುನಿಕೇಶನ್ ಇಲ್ಲ ಅನ್ನೋದು ಸಮಸ್ಯೆ ಅಲ್ಲ, ಎಲ್ಲಿರಬೇಕು ಅಲ್ಲಿಲ್ಲ ಅನ್ನೋದು ಸಮಸ್ಯೆ. ಆ ರೀತಿಯ ನನಗನ್ಸುತ್ತೆ ಈಗ ನರೇಂದ್ರ ಮೋದಿ ಅವರು 2-3 ದಿನಗಳಿಂದ ಮಾತಾಡ್ತಾ ಇರತಕ್ಕಂಥ ರೀತಿಯನ್ನು ಗಮನಿಸಿದಾಗ ಅವ್ರಿಗೆ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ,
ಈ ಪ್ರತಿಭಟನೆ ನಾಳೆ ಒಂದು ಆಂಟಿ ಇನ್ಕಂಬನ್ಸಿಯ ರೂಪವನ್ನು ತಾಳ್ತಾ ಹೋಗುವ ಶಕ್ತಿ ಈ ರೀತಿಯ ಪ್ರತಿಭಟನೆಗಳಿಗೆ. ಈಗ ನಿಮಗೆ ನೋಡ್ರಿ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಲೆಫ್ಟ್ ಮತ್ತು ರೈಟ್ನವ್ರು ಸೇರಿ ಪ್ರತಿಭಟನೆ ನಡೆಸ್ತಾ ಇದ್ರು. ಈಗ ರೈಟ್ನವ್ರು ಬಂದು 12 ವರ್ಷ ಅಧಿಕಾರದಲ್ಲಿ ಕುಳಿತಾಗ ನಿಮ್ಗೆ ಸಹಜವಾಗಿ ಲೆಫ್ಟ್ ಹೇಳ್ತಾರೆ. ಬಟ್ ಅವ್ರಿಗೆ ಇಲ್ಲಿವರೆಗೆ ಆಂಪ್ಲಿಫಿಕೇಶನ್ ಸಿಗ್ತಿರ್ಲಿಲ್ಲ. ನನಗನ್ಸುತ್ತೆ ದಿಪ್ಕೆ ಸೌರಭ್ ದಾಸ್ಗಿಂತ ಹಿಂದೆ ಕೇಜ್ರಿವಾಲ್ ಪರಿಸ್ಥಿತಿ ಬೇರೆ ಇತ್ತು. ದಾಸ್ಗಿಂತ ನೀಟ್ ಪೇಪರ್ ಲೀಕ್ ಏನಿತ್ತು ಅದು ಎಲ್ಲೋ ಒಂದು ಕಡೆ ಮಧ್ಯಮ. ಸುಲಿಬೇಲೆ ಅವರೇ, ಮುಂದಿನ ಸರ್ಕಾರಗಳು ಇಂಥದ್ದೇ ವಿಷಯಗಳ ಜೊತೆಗೆ ಇದೇ ಮಾದರಿಯ ಹೋರಾಟಗಳ ಜೊತೆಗೆ ಡೀಲ್ ಮಾಡಬೇಕಾಗತ್ತೆ. ಒಂದು ಕ್ವಿಕ್ ರಿಯಾಕ್ಷನ್. ನನಗೆ 2 ನಿಮಿಷ ಬೇಕೇ ಬೇಕು ಅಜಿತ್. ನೀವು ತುಂಬಾ ಮಾತಾಡಿದ್ದೀರಿ. ನಾನು ಇಷ್ಟನ್ನೇ ಕೇಳಲಿಕ್ಕೆ ಇಚ್ಛೆ ಪಡೋದು, ಮೊದಲನೇದು ಯೂತ್ ಜೊತೆಗೆ ತುಂಬಾ ಕನೆಕ್ಷನ್ ಅಲ್ಲಿ ನಾನು ಇರ್ತೀನಿ. ಇವತ್ತು ಮೈಸೂರಿನಲ್ಲಿ 9 ಕಾಲೇಜಿನ ವಿದ್ಯಾರ್ಥಿಗಳ ಜೊತೆಗೆ ನಾನು ಮಾತನಾಡ್ತಾ ನಿಂತಿದ್ದೆ. ಮಾತನಾಡುವಾಗ ಅವರನ್ನು ಪ್ರಶ್ನೆ ಮಾಡಿದ್ದೆ, ವಾಟ್ ಆರ್ ದ ಪ್ರೆಸೆಂಟ್ ಡೇ ಯೂತ್ಸ್ ಪ್ರಾಬ್ಲಮ್ ಅಂತಂದ್ರೆ, ಒಂದು ಹೆಣ್ಮಗಳು ಮಾತ್ರ ಪ್ರಾಬ್ಲಮ್ ಈಸ್ ವಿತ್ ಸಿಸ್ಟಮ್ ಅಂತ ಹೇಳಿದ್ಲು. ಇನ್ನೊಬ್ಬ ಹುಡುಗ ಒಂದು ಒಳ್ಳೆ ಮಾತನ್ನು ಹೇಳಿದ, ನಮಗೆ ತುಂಬಾ ಡಿಸ್ಟ್ರಾಕ್ಷನ್ಸ್ ಆಗ್ತಿದೆ. ಮತ್ತೊಬ್ಬ ಹುಡುಗನ ಸಮಸ್ಯೆ ಏನ್ ಗೊತ್ತಾ, ತುಂಬಾ ಬೇಗ ಇನ್ಫ್ಲೂಯೆನ್ಸ್ ಆಗ್ತೀವಿ ನಾವು ಅಂತ. ಈ ಇನ್ಫ್ಲೂಯೆನ್ಸರ್ಗಳ ಇನ್ಫ್ಲೂಯೆನ್ಸ್ ಇದೆಯಲ್ಲ, ಅವರು ಮಿಲಿಯನ್ ಗಟ್ಟಲೆ ವ್ಯೂಸ್ ತಗೊಳ್ತೀವಿ ಅಂತ ಹೇಳುವಂತ ಇನ್ಫ್ಲೂಯೆನ್ಸ್, ಇದು ಯಾವ ದಿಕ್ಕಿಗೆ ಬೇಕಿದ್ರೆ ಕರ್ಕೊಂಡು ಹೋಗ್ಬಹುದು ಅನ್ನುವಂಥದ್ದು ಇದೆಯಲ್ಲ, ಅದು ಇದರ ಔಟ್ಕಮ್. ನಾವು ತುಂಬಾ ಸೀರಿಯಸ್ ಆಗಿ ಗಮನಿಸಬೇಕಾಗಿರುವಂತ ಸಂಗತಿ. ಇಲ್ಲಿ ವಿಚಾರಗಳಿಗಿಂತ ಹೆಚ್ಚಾಗಿ ಅನವಶ್ಯಕ ಸಂಗತಿಗಳು ತುಂಬಾ ಚರ್ಚೆಯಾಗಿವೆ ಅನ್ನೋದು ನಾವು ಗಮನಿಸಬೇಕು ಅಂತ. ಎರಡನೇದು, ಈ ಹೋರಾಟ ಒಟ್ಟಾರೆ ಆರ್ಗ್ಯಾನಿಕ್ ಅಲ್ಲ ಅನ್ನೋದು ನಾನು ಪ್ರೂವ್ ಮಾಡಬಲ್ಲೆ. ಎರಡನೇದು, ಆರ್ಗನೈಸ್ಡು ಅಲ್ಲ. ಯಾಕೆ ಅಂತ ಕೇಳಿದ್ರೆ, ಇದು ಯಾವುದೋ ಒಂದು ಆರ್ಗನೈಸೇಷನ್ ನಂಬ್ಕೊಂಡು ಜನ ಬಂದವರಲ್ಲ. ಎಲ್ಲೋ ಒಂದ್ ಕಡೆ FCRN ಪ್ರತಿಭಟಿಸಲಿಕ್ಕೆ ಯಾಕ್ರಿ ಅಷ್ಟೊಂದು ಪಾದ್ರಿಗಳು ಬೀದಿಗೆ ಬಂದು ನಡ್ಕೊಂಡು ಬರಬೇಕು? ಆ ಪಾದ್ರಿಗಳಿಗೆ ಅಲ್ಲೇನ್ ಕೆಲಸ ಇತ್ತು? ಪಾದ್ರಿಗಳು ಬರಬೇಕು ಅಂದ್ರೆ ಎಷ್ಟು ಜನರನ್ನು ಕರ್ಕೊಂಡು ಬರ್ತಾರೆ? ಕೂಡಂಕುಲಮಲ್ಲಿ ಪ್ರತಿಭಟನೆ ನಡೆದು ಕಾಪರ್ ಯೂನಿಟ್ ಅನ್ನು ಮುಟ್ಟಿಸಿದ್ದು ನಮ್ಗೆ ಗೊತ್ತಿಲ್ಲದ ಸಂಗತಿ ಏನಲ್ಲ. LGBTQ ಕಮ್ಯುನಿಟಿಯ ದೊಡ್ಡದೊಂದು ಟೀಮ್ ಅಲ್ಲಿ ಬಂದು ಯಾಕೆ ಪ್ರತಿಭಟನೆಗೆ ನಿಂತಿತ್ತು? ಡೆಲ್ಲಿ ರೈಟರ್ಸ್ ಗಳು ಯಾಕೆ ಬಂದಿದ್ರು? ಯಾಕೆ 2,500 ಜನ ಯಾರು ಆಂಟಿ ನ್ಯಾಷನಲ್ ಏಲ್ಮೆಂಟ್ಗಳು, ರೌಡಿ ಶೀಟರ್ಸ್ ಗಳಿದ್ದಾರೋ ಅವ್ರು ಯಾಕೆ ಬಂದು ಇಲ್ಲಿಗೆ ನಿಂತಿದ್ರು? ಕೊನೆಗೆ ಒಂದೇ ಒಂದು ಮಾತು ಹೇಳ್ಬೋದಾದ್ರೆ, ಅಫ್ಕೋರ್ಸ್ ಐ ಅಗ್ರಿ ವಿತ್ ಹಿಮ್, ಬಿಕಾಸ್ ಇದು ಅನ್ಆರ್ಗನೈಸ್ಡ್ ಆಗಿತ್ತು. ಈ ಕಾರಣಕ್ಕೆ ಪ್ರತಿಭಟನೆ ನಿಲ್ಲಿಸಬೇಕು ಅಂತ ಹೇಳಿದ ನಂತರವೂ ಕೂಡ ಕಲ್ಲುಗಳನ್ನು ಎಸೆಯಲಾಯಿತು, ಪೊಲೀಸರ ವಿರುದ್ಧ ಅಬ್ಯೂಸ್ ಮಾಡಲಾಯಿತು, ಪೊಲೀಸರನ್ನ ಹೊಡೆಯಲಾಯಿತು. ಅಂತಂದ್ರೆ ಯಾವುದೋ ಒಂದು ಸಂಘಟನೆಯವರಲ್ಲ, ಇಲ್ಲಿ 28 ಸಂಘಟನೆಗಳು ಕರ್ಕೊಂಡು ಬಂದಿತ್ತು. ಅವರ ಲೀಡರ್ ಹೇಳುವವರೆಗೂ ನಿಲ್ಲುವ ಸ್ಥಿತಿ ಇರಲಿಲ್ಲ ಅಂತ. ಅಂದ್ರೆ ಎಲ್ಲೋ ಒಂದು ಕಡೆ ವ್ಯವಸ್ಥಿತವಾಗಿರುವಂತಹ ಒಂದು ಸಂಚಾಗಿ ಇದು ನಿರ್ಮಾಣ ಮಾಡಿದ್ರು. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಆರ್ಗ್ಯಾನಿಕ್ ಆಗಿರಲಿಲ್ಲ. ಇದರ ಹಿಂದೆ ವ್ಯವಸ್ಥಿತವಾಗಿರುವಂತ ಏನೋ ಷಡ್ಯಂತ್ರ ಇದೆ. ಇಲ್ಲದೆ ಹೋಗಿದ್ರೆ ನರೇಂದ್ರ ಮೋದಿ ಅವರು ಮಧ್ಯರಾತ್ರಿ 12ವರೆಗೆ ಬಂದು ಆ ಸಂಚನ್ನ ಮತ್ತು ಇನ್ವೆಸ್ಟಿಗೇಷನ್ ಶುರುವಾಗಿದೆ, ಬಂಧನಗಳ ನಡೀತಾ ಇದ್ದಾವೆ. ಈ ಹೋರಾಟ ಅಧಿಕೃತವಾದ ಮಾಹಿತಿ ಅಥಾರಿಟಿಗಳಿಂದ ಬರಲಿ. ಈಗ ಶುರುವಾಯ್ತಲ್ಲ, ಯಾಕೆ ಅಥಾರಿಟಿಗಳಿಂದ ಅಧಿಕೃತವಾದ ಮಾಹಿತಿ ಬರಲಿ. ಸದ್ಯದ ದಿನಗಳಲ್ಲಿ ಬಂದಾಗ ಗೊತ್ತಾಗುತ್ತೆ. ನೀವು ಹೇಳಿದ ಅಷ್ಟು ಮಾತನ್ನ 2011ರಲ್ಲಿ ಕಾಂಗ್ರೆಸ್ನವರು ಹೇಳ್ತಿರ್ಲಿಲ್ವಾ? ನಾನು ನೀವು ನಿರ್ಣಯ ತೆಗೆದುಕೊಳ್ಳೋದು. ಎಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.